ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ. ಲಕ್ಕಿ ಡ್ರಾನಲ್ಲಿ 2 ಟಿವಿಎಸ್ ಜುಪಿಟರ್ ಗೆಲ್ಲುವ ಅವಕಾಶ. ನಿಮ್ಮ ಮನೆಗೆ ಬೇಕಾಗುವ ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಸಿ, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ವಾಟರ್ ಹೀಟರ್, ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗೊರೆಗಳೊಂದಿಗೆ ಪಡೆಯಿರಿ. ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್, ಟಿವಿಎಸ್ ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ. ನಮ್ಮಲ್ಲಿ ಹಳೆಯ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಎಂಜಿ ರಸ್ತೆ, ಚಿಂತಾಮಣಿ. ಮುರುಗಮಲ್ಲ ಗ್ರಾಮದ ದರ್ಗಾದಲ್ಲಿ ಬಾಲಕನ ಅಪಹರಣ ಪ್ರಕರಣ ದಾಖಲು. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾದ ಆವರಣದಲ್ಲಿ ಸಂಬಂಧಿಕರು ಕರೆತಂದಿದ್ದ 2 ವರ್ಷದ ಬಾಲಕನನ್ನು ಅಪರಿಚಿತ ವ್ಯಕ್ತಿಯೊಬ್ಬ ಅಪಹರಣ ಮಾಡಿಕೊಂಡು ಹೋಗಿರುವ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದ್ದು, ಪ್ರಕರಣ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಹಳೆ ಗುಡ್ದಳ್ಳಿಯ 2 ವರ್ಷದ ಜಾವೀದ್ ಎಂದು ಗುರುತಿಸಲಾಗಿದೆ. ಭಾನುವಾರ ಬೆಂಗಳೂರಿನ ಹಳೆ ಗುಡ್ದಳ್ಳಿಯ ಜಬೀದುಲ್ಲಾ ಮತ್ತು ಕುಟುಂಬದವರು ಭಾನುವಾರ ಮುರುಗಮಲ್ಲ ಗ್ರಾಮದ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾಗೆ ಬಂದಿದ್ದು, ಅವರ ಜೊತೆಯಲ್ಲಿ ತಮ್ಮ ಸಂಬಂಧಿಕರಾದ ರಾಜಾ ಬಾನುರವರ 2 ವರ್ಷದ ಮಗುವನ್ನು ಜೊತೆಯಲ್ಲಿ ಕರೆತಂದಿದ್ದಾರೆ. ಭಾನುವಾರ ಮಧ್ಯಾಹ್ನ ದರ್ಗಾದಲ್ಲಿ ಮಗು ಕಾಣಿಸದೇ ಇರುವ ಬಗ್ಗೆ ಕಂಗಾಲಾದ ಸಂಬಂಧಿಕರು ಇಡೀ ಮುರುಗಮಲ್ಲ ದರ್ಗಾ ಮತ್ತು ಒಳ ಮತ್ತು ಹೊರಾಂಗಣದಲ್ಲಿ ಹುಡುಕಾಡಿದರೂ ಮಗು ಕಾಣಿಸಿಲ್ಲ. ಗಾಬರಿಯಿಂದ ಮಗು ಕಾಣೆಯಾಗಿರೋ ಬಗ್ಗೆ ಮಗುವನ್ನು ಕರೆತಂದಿದ್ದ ಜಾವೀದ್ ಕೆಂಚಾರಹಳ್ಳಿ ಠಾಣೆಗೆ ಭಾನುವಾರ ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ಮಗು ಕಾಣೆಯಾಗಿರೋ ಬಗ್ಗೆ ಕೆಂಚಾರಹಳ್ಳಿ ಪೊಲೀಸರಿಗೆ ದೂರು ಸಲ್ಲಿಸಿದರು. ಸದರಿ ದೂರಿನ ಮೇಲೆ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ರಾತ್ರಿ ಕಾರ್ಯಪ್ರವೃತ್ತರಾಗಿ ದರ್ಗಾದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದಾಗ ಅಪರಿಚಿತ ವ್ಯಕ್ತಿಯೊಬ್ಬ ಮಗುವನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ಪತ್ತೆ ಹಚ್ಚಿದ ಕೆಂಚಾರಹಳ್ಳಿ ಪೊಲೀಸರು ಇದೀಗ ಬಾಲಕನ ಪತ್ತೆಗೆ ತಂಡವನ್ನು ರಚಿಸಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮಗುವಿನ ಅಪಹರಣ 2 ಪ್ರಕರಣಗಳು ನಡೆದು ಸುಖಾಂತ್ಯ ಕಂಡ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ದರ್ಗಾದಲ್ಲಿ ಮಗುವಿನ ಅಪಹರಣ ನಡೆದಿದ್ದು, ಮಗುವನ್ನು ಏನಕ್ಕೋಸ್ಕರ ಅಪಹರಣ ಮಾಡಿದ್ದಾರೆ ಎಂಬುದನ್ನು ತಿಳಿಯಬೇಕಾದರೆ ಅಪಹರಣಕಾರರು ಸಿಕ್ಕ ಮೇಲೆ ಬಯಲಾಗುತ್ತದೆ.像车都不票呢，那不管啥了都不，把啥要菜的，把可怜他不了的，我不去的，把可怜他不了，俺给他们的，不得啥呀是的，这个这些就没有，俺啥呀是的。那一下就是个什么不是不是。